ನಮಸ್ಕಾರ, TV2ಗೆ ಸ್ವಾಗತ. ನಾನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೊಂಗಸಂದ್ರದ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಕೆಂಪೇಗೌಡರ ಸೇನೆಯ ನೂತನ ಶಾಖೆಯನ್ನು ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರು ಅದ್ಧೂರಿಯಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು. ಶಾಸಕರ ಬೆಂಬಲ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸತೀಶ್ ರೆಡ್ಡಿ ಅವರು, ನಿಮ್ಮ ಸಂಘಟನೆಯ ಸತ್ಕಾರ್ಯಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಯಾವಾಗಲೂ ಇರುತ್ತದೆ ಎಂದು ಭರವಸೆ ನೀಡಿದರು. ಗೌರವ ಸನ್ಮಾನ. ಇದೇ ಸಂದರ್ಭದಲ್ಲಿ ವಿವಿಧ ಮುಖಂಡರುಗಳನ್ನು, ಸಂಘದ ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನು ಶಾಸಕರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಸಾಂಸ್ಕೃತಿಕ ವೈಭವ. ಮಕ್ಕಳಿಂದ ಜಾನಪದ ಗೀತೆಗಳ ಗಾಯನ ಮತ್ತು ನೃತ್ಯ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಸೆಳೆದವು. ಸಮಾಜ ಸೇವೆ. ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲಾಯಿತು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಜನರಿಗೆ ಅನ್ನದಾಸೋಹದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಂಘಟನೆಯ ಸಂಕಲ್ಪ. ಬೊಮ್ಮನಹಳ್ಳಿ ಕ್ಷೇತ್ರದ ಅಧ್ಯಕ್ಷರಾದ ದೇವರಾಜ್ ಅವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗುವುದು ಮತ್ತು ಬಡವರಿಗೆ ಅನ್ಯಾಯವಾದ ಕಡೆಗಳಲ್ಲಿ ನ್ಯಾಯ ಕೊಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ. ನಮ್ಮ ಕೈಲಾದ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸುತ್ತೇವೆ ಎಂದು ತಿಳಿಸಿದರು. ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕ, ಜನಮೆಚ್ಚಿದ ಶಾಸಕ ಸ್ವಾಗತ ಆಗಮಿಸಿದ್ದಾರೆ. ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಮತ್ತೆ ಬೆನ್ನೆಲುಬಾಗಿ ನಿಂತು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇಡೀ ನಮ್ಮ ಕೈಯಲ್ಲಾದಂಥ ಬಡವರಿಗೆ ಸಹಾಯ ಮಾಡುವಂಥ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋಣ. ಎಲ್ಲರೂ ಕೂಡ ಇವತ್ತು ನನ್ನ ತುಂಬ ವರ್ಷದ ಸ್ನೇಹಿತರು, ನಮ್ಮ ವಿಜಯ್, ಇವರೆಲ್ಲರೂ ಕೂಡ ತುಂಬ ವರ್ಷದ ಸ್ನೇಹಿತರು. ಅವೆಲ್ಲ ಇವತ್ತು ಕೆಂಪೇಗೌಡರ ಸೇನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ತುಂಬ ಸಂತೋಷದಿಂದ ಮಕ್ಕಳನ್ನ ಮತ್ತು ನಮ್ಮೆಲ್ಲ ಗ್ರಾಮಸ್ಥರನ್ನ ಕರೆದು, ಅದು ವಿಶೇಷವಾಗಿ ಆಂಜನೇಯ ಮಂದಿರ ಎಲ್ಲ ನಮ್ಮ ದೇವಸ್ಥಾನದ ಮಂದಿರ ಕೂಡ ಈ ಜಾಗವನ್ನು ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆ. ನಾವೆಲ್ಲ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲ ಮತಗಳನ್ನು ಸಮಯಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯುವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ದೇವರಾಜ್ ಅವರಿಗೆ ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮ ಇವತ್ತೇನು ಬೊಮ್ಮನಹಳ್ಳಿಯಲ್ಲಿ ನಡೀತಾ ಇದೆ ಅವರ ಒಂದು ಸಹಕಾರದೊಂದಿಗೆ, ಹಾಗೆ ಈ ನಮ್ಮ ಸಂಘಟನೆಯ ಪ್ರಮುಖರಲ್ಲಿ ಮನವಿ ನಂದು. ಜೀವನವೆಲ್ಲ ಬೇವು ಬೆಲ್ಲ, ಬಲ್ಲವರೆಲ್ಲ ನಂಬಿದರಲ್ಲ, ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ, ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದೆ ಭಯವಿಲ್ಲ, ಮಲ್ಲಯ್ಯನ ದಯ
ದಯವಿದ್ರೆ ಭಯವಿಲ್ಲ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣಕ ಜಕ ಚಕ್ಕಣ ಕಣ ನಮ್ಮ ಅದೃಷ್ಟ ಅನ್ಸುತ್ತೆ. ಯಾಕೆ ಅಂದ್ರೆ ಕೆಂಪೇಗೌಡರು ಸೇನೆ ಅಂತ ಇಟ್ಟಾದ್ಮೇಲೆ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಸೀಮಿತ ಮಾಡ್ತಾರೆ ಅಂತ ನಾವು ಅನ್ಕೊಂಡು ಒಂದು ಎಚ್ಚರಿಕೆಯಿಂದ ನಾವಿದ್ವಿ. ಆದ್ರೆ ಇಲ್ಲೆಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಸೇರ್ಕೊಂಡು ಕೆಂಪೇಗೌಡರು ಸೇನೆ ಒಂದು ಶಾಖೆನ ಉದ್ಘಾಟನೆ ಮಾಡಿ ಒಂದ್ ಒಳ್ಳೆ ರೀತಿ ತಗೊಂಡೋಗ್ತಾರೆ. ನಮ್ಮ ಕೆಂಪೇಗೌಡ ಸೇನೆ ವತಿಯಿಂದ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಾನು ದೇವರಾಜ ಅಧ್ಯಕ್ಷರಾಗಿ ಇವತ್ತು ನಮ್ಮ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ID ಕಾರ್ಡ್ ವಿತರಣೆ ಮಾಡಿದ್ದೀವಿ. ಆಗ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕುಮಾರ್ ಕೂಡ ಬಂದಿದ್ರು. ಆಗ ನಮ್ಮ ಸ್ಥಳೀಯ ಶಾಸಕರಾದಂತ MLA ಕೂಡ ಬಂದಿದ್ರು. ಇವತ್ತು ಎಲ್ಲ ಅದ್ದೂರಿಯಾಗಿ ಇವತ್ತಿನ ಕ್ಷೇತ್ರದಲ್ಲಿ ನಮ್ಮ ಎಲ್ಲಾ ಕ್ಷೇತ್ರ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸುಮಾರು ಎಲ್ಲ ಮೂಲೆ ID ಕಾರ್ಡ್ ಮಾಡಿಸ್ಕೊಂಡು ನಮ್ಮ ಸಂಘಟನೆಯನ್ನು ಬಲಪಡಿಸಿದೆ. ಯಾವುದೇ ಆಗ್ಲಿ ನಮ್ಮ ಬಡವರಿಗೆ ಹೆಲ್ಪ್ ಆಗುವಂತದ್ದು, ಸರ್ಕಾರದಿಂದ ಬರುವಂತ ಫೆಸಿಲಿಟಿಗಳನ್ನು ಕೊಡಿಸುವಂತದ್ದು, ಮತ್ತೆ ಬಡವರಿಗೆ ಸಹಾಯ ಮಾಡುವಂತದ್ದು ಆ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸೇನೆಯನ್ನು ಮಾಡಿದೀವಿ. ನಮ್ಮ ಕೆಂಪೇಗೌಡರು ಏನು ಅಡಿಪಾಯ ಬೆಂಗಳೂರಲ್ಲಿ ಹಾಕೊಟ್ಟಿದ್ದಾರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಇನ್ನು ನಮ್ಮ ಮಕ್ಕಳ ಕಾಲ ಮೊಮ್ಮಕ್ಕಳ ಕಾಲಕ್ಕೆ ಆಗುವ ಅದೊಂದು ಸಂಘಟನೆ ಬೆಳ್ಕೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ಕ್ಷೇತ್ರದಲ್ಲಿ ಒಂದು ಸಂಘಟನೆ ಕಟ್ಟಿದೀವಿ. ಇಲ್ಲಿ ತುಂಬಾ ಜನ ಮಹಿಳೆಯರು ಸೇರ್ಕೊಂಡಿದ್ದಾರೆ. ಸರ್, ಕೆಂಪೇಗೌಡ ಸೇನೆ ಉದ್ದೇಶ ಅಂದ್ರೆ ಇಲ್ಲಿ ಜನಗಳಿಗೆ ಫುಲ್ ಹೆಲ್ಪ್ ಮಾಡ್ಬೇಕು ಅಂತ ನಮ್ಮ ಸಂಘಟನೆ ಮಾಡಿದೀವಿ. ಬೊಮ್ಮನಹಳ್ಳಿಲಿ ಕೆಂಪೇಗೌಡ ಸೇನೆ ಅಂತ ಹೇಳ್ಬಿಟ್ಟು ವಂಶಾಂಧ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೀನಿ. ರಮೇಶ್ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷ ದೇವರಾಜು, ಆಮೇಲೆ ನಮ್ಮ ಸತೀಶ್ ಅಣ್ಣ MLA ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಸೀನಣ್ಣ, ಆಮೇಲೆ ಕಾಟ್ಪೇಟೆ ರಾಮಚಂದ್ರಣ್ಣ, ಗಣೇಶ್ ಅವರು, ಮತ್ತೆ ವಿಜಯ್ ಕುಮಾರ್, ಎಲ್ಲ ಸ್ಥಳೀಯ ಮುಖಂಡರು ನಮಗೆ ವಂಶಾಂಧ್ರ ಗ್ರಾಮಸ್ಥರು ಎಲ್ಲ ಒಂದು ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ಕೆಲಸ ಮಾಡೋಕೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ಎಲ್ಲ ಇವತ್ತು ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದೀವಿ, ಅನ್ನದಾನ ಮಾಡಿದೀವಿ. ಇದು ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ನಮಗೆ ಜನ ಸಪೋರ್ಟ್ ಮಾಡ್ತಾರೆ. ನಾವು ಜನಗಳಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡ್ತಾ ಇದೀವಿ. ಸಂಘಟನೆ ಕಟ್ಟಿದೀವಿ. ಕೆಂಪೇಗೌಡ ಸೇನೆ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ಲಿ. ಮತ್ತೆ TV ಎಲ್ಲ ಪ್ರೆಸ್ನವರು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೂ ಧನ್ಯವಾದಗಳು ಮೇಡಮ್. ಕಾರ್ಯಕ್ರಮ ಎಲ್ಲರಿಗೂ ಬಂದಿದ್ಗೆ ತುಂಬಾ ಧನ್ಯವಾದಗಳು. ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಕೆಂಪೇಗೌಡರ ಸೇನೆನ ಇನ್ನೂ ಇದೇ ತರ ಮುಂದೆ ಬೆಳೆಸ್ಬೇಕಂತ ನಮ್ಗೆ ಆಸೆ. ಯಾರೇ ಇದ್ರೂ ಸೇರ್ಕರೋರು ಮತ್ತೆ ಎಲ್ರು ಬನ್ನಿ ಬೆಳಿಬೇಕು, ಇನ್ನೂ ಬೆಳೆಸ್ಬೇಕು, ದೊಡ್ಡ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ನಮಗೂ ಆಸೆ ಇದೆ. ಎಲ್ಲರೂ ಬನ್ನಿ ಕೆಂಪೇಗೌಡರ ಸೇನೆಗೆ ಎಲ್ಲರೂ ಕೂಡ ಬಂದು ಹಾರೈಸಿ ಅಂತ 2 ಮಾತನ್ನು ಮುಗಿಸ್ತೀನಿ. ಕೆಂಪೇಗೌಡರ ಸಂಘ ಬೆಳಿಬೇಕು ಅಂತ ನಮ್ಮ ಆಸೆ ಇತ್ತು. ನಾವು ಹೊಂಗಸಂದ್ರದಲ್ಲಿ ನಮ್ಮ ಸತೀಶ್ ಅಣ್ಣ ಅವರು ಬೆಳೆಸಿರ್ತಾರೆ. ನಂತರ ನಾವು ಊಟ ಎಲ್ಲ ಮಾಡಿದ್ದೀವಿ. ನಮ್ಗೆ ಇನ್ನೂ ಬೆಳಿಬೇಕು, ಕೆಂಪೇಗೌಡರ ಸಂಘ ಇನ್ನೂ ಜೋರ ಬೆಳಿಬೇಕು ಅಂತ ನಮ್ಮ ಆಸೆ.